ಹಾಯ್, ವೆಲ್ಕಮ್ ಟು ಚಾಯಲಾಕ್ಸ್. ಇವತ್ತು ಹೆಸರುಬೇಳೆ ಪೊಂಗಲ್ ಕುಕ್ಕರಲ್ಲಿ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಟೇಸ್ಟಾಗಿ ನಾವು ಮದುವೆ ಮನೆಯಲ್ಲೆಲ್ಲ ನೋಡ್ತೀವಲ್ವ, ಆ ರೀತಿ ಟೇಸ್ಟಾಗಿ ರುಚಿಯಾಗಿ ಬಂದಿದೆ. ಹಾಗಾದರೆ ಬನ್ನಿ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು 1/4 ಕಪ್ಪಾಗ ಅಷ್ಟು ಹೆಸರುಬೇಳೆನ ಒಂದು ಪ್ಯಾನ್ಲಿ ಹುರ್ಕೋತೀನಿ. ಇದ್ರ ಜೊತೆಗೆ ಅರ್ಧ ಲೋಟ ಅಕ್ಕಿ, ನಾವು ಮನೇಲಿ ಮಾಮೂಲಿ ಅನ್ನ ಮಾಡ್ತೀವಲ್ಲ ಆ ಅಕ್ಕಿನೇ, ಅದೊಂದು ಅರ್ಧ ಲೋಟ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸಾಮಾನ್ಯವಾಗಿ ಅಕ್ಕಿ ಯಾರೂ ಹುರ್ಕೊಳ್ಳಲ್ಲ, ಬರೀ ಹೆಸರುಬೇಳೆ ಹುರ್ಕೋತಾರೆ. ಬಟ್ ನೀವು ಅಕ್ಕಿನೂ ಹುರ್ಕೊಂಡು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಹೆಸರುಬೇಳೆ ಎರಡನ್ನೂ ನೀಟಾಗಿ ಹುರಿದಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 2-3 ಸಲ ತೊಳೆದು ಸುರಿದ್ಬಿಟ್ಟು ಅದನ್ನು ಈಗ ನಾನು ಕುಕ್ಕರ್ಗೆ ಹಾಕಿ ಕೂಗಿಸ್ಕೊತಾ ಇದ್ದೀನಿ. ನಾವು 1/4 ಲೋಟ ಬೇಳೆ, ಅರ್ಧ ಲೋಟ ಅಕ್ಕಿ ಹಾಕಿರೋದ್ರಿಂದ ಹೆಚ್ಚು ಕಮ್ಮಿ 3 ಲೋಟ ನಾವು ನೀರು ಹಾಕಬೇಕಾಗತ್ತೆ. ಅದೇ ಲೋಟದಲ್ಲಿ ನೀವು 3 ಲೋಟದಷ್ಟು ನೀರು ಹಾಕ್ಕೊಳ್ಳಿ, ಇಲ್ಲ ಒಂದು 1/4 ಲೋಟ ಎಕ್ಸ್ಟ್ರಾ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಅದು ತೆಳ್ಳಗೆ ಬರಬೇಕು ಅಂದರೆ ಗಟ್ಟಿ ಆಗಿಬಿಡ್ಬಾರ್ದು, ಹೆಸರುಬೇಳೆ ನೀರನ್ನೆಲ್ಲ ಹೀರ್ಕೊಂಬಿಡುತ್ತೆ. ಅದರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ. ಹಂಗೇನಾದ್ರು ನೀರು ಸಾಕಾಗಲಿಲ್ಲ ಅಂದರೆ ನಾವು ಕುಕ್ಕರ್ ಓಪನ್ ಮಾಡಿದ್ಮೇಲೆ ಸ್ವಲ್ಪ ನೀರನ್ನ ಕಾಯಿಸ್ಬಿಟ್ಟು ಹಾಕ್ಕೊಂಡು ಸೇರಿಸ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ನಾನು 3 ಲೋಟ ನೀರು ಹಾಕ್ಕೊಂಡು ಈಗ ಏನು ಉಪ್ಪು ಹಾಕಿಲ್ಲ, ಉಪ್ಪನ್ನ ಲಾಸ್ಟಲ್ಲಿ ಹಾಕ್ಕೋತೀನಿ. ಈಗ ಮುಚ್ಚಿಬಿಟ್ಟು ಒಂದು 3-4 ವಿಷಿಲ್ನ ಬರೋ ಹಾಗೆ ಇಟ್ಕೊಳ್ಳಿ. ನಾನೊಂದು 3 ವಿಷಿಲ್ ಕೂಗಿಸ್ತಾ ಇದ್ದೀನಿ. ನೀವು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ 4 ವಿಷಿಲು ಹಾಕ್ಬೋದು. ನಾನು 3 ವಿಷಿಲ್ ಹಾಕಿದ್ದೀನಿ. 3 ವಿಷಿಲ್ ಆದಮೇಲೆ ನೋಡಿ ಅನ್ನ ಚೆನ್ನಾಗಿ ಬೆಂದೋಗಿದೆ. ಬಟ್ ನೀರಿಲ್ಲ, ನೀರೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಆದ್ದರಿಂದ ನಾವು ಒಂದು ಲೋಟ ನೀರನ್ನ ಕುದಿಸ್ಬಿಟ್ಟು ಸ್ಟವ್ ಆನ್ಲೇ ಇರಲಿ, ಅದರಲ್ಲೇ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಸ್ವಲ್ಪ ತೆಳ್ಳಗಾಗಿದೆ. ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡೆ. ಅದಾದಮೇಲೆ ಈಗ ಅದಕ್ಕೆ ಒಗ್ಗರಣೆ ಕೊಡಬೇಕಲ್ವ, ಅದಕ್ಕೆ 1 ಸ್ಪೂನ್ ಎಣ್ಣೆ, ಆಮೇಲೆ ಒಂದು 3-4 ತುಪ್ಪ ನೀವು ಎಷ್ಟಕ್ಕೆಷ್ಟು ಪೊಂಗಲ್ಗೆ ತುಪ್ಪ ಜಾಸ್ತಿ ಹಾಕ್ತಿರೋ ಅಷ್ಟಕ್ಕಷ್ಟು ಪೊಂಗಲ್ ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಧಾರಾಳವಾಗಿ ಒಂದು 3-4 ಸ್ಪೂನ್ ಹಾಕ್ಕೋಬೋದು. ಹಾಕ್ಬಿಟ್ಟು ಅದಕ್ಕೆ ಕಡಲೆಬೀಜ, ಗೋಡಂಬಿ ಇದ್ದರೆ ಗೋಡಂಬಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕಡಲೆಬೀಜ, ಗೋಡಂಬಿ, ಆಮೇಲೆ ಒಂದು 1/4 ಸ್ಪೂನಷ್ಟು ಮೆಣಸು, ಜೀರಿಗೆ. ಮೇಯ್ನಾಗಿ ಪೊಂಗಲ್ಗೆ ಮೆಣಸು ಜೀರಿಗೆ ಬಿದ್ದರೆ ಟೇಸ್ಟ್ ಆಗಿರೋದು. ಮೆಣಸು ಜೀರಿಗೆ, ಆಮೇಲೆ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಬೇಕಂದರೆ ನೀವು ಚೆನ್ನಾಗಿರುತ್ತೆ ಶುಂಠಿನ ಸ್ವಲ್ಪ ಜಜ್ಜಿಬಿಟ್ಟು ಶುಂಠಿನೂ ಸೇರಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಇಂಗು ಹಾಕ್ಕೊಂಡ್ರೆ ಒಳ್ಳೆಯದು. ಹೆಸರುಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಜೀರ್ಣಕ್ರಿಯೆ ಪ್ರಾಬ್ಲಮ್ ಆದರೆ ನೀವು ಸ್ವಲ್ಪ ಇಂಗು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದರಿಂದ ಕಡಲೆಬೀಜ, ಗೋಡಂಬಿ, ಮೆಣಸು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಶುಂಠಿ ಬೇಕಂದರೆ ಶುಂಠಿ, ಆಮೇಲೆ ಸ್ವಲ್ಪ ಇಂಗು ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗಲಿ, ಕಡಲೆಬೀಜ ಎಲ್ಲ ಕ್ರಿಸ್ಪಿ ಆಗಿರುತ್ತೆ. ನಾವು ಫಸ್ಟೇ ಕುಕ್ಕರ್ಲೇ ಹಾಕಿ ಅದನ್ನೆಲ್ಲ ಒಗ್ಗರಣೆ ಕೊಟ್ಬಿಟ್ರೆ ಕಡಲೆಬೀಜ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಅದರಿಂದ ನಾನು ಲಾಸ್ಟಲ್ಲಿ ಹುರ್ಕೊಂಡು ಕೊನೆಗೆ ಸೇರಿಸ್ತಾ ಇದ್ದೀನಿ. ಈಗ ನೋಡಿ ಇದೆಲ್ಲ ಚೆನ್ನಾಗಿ ಕೆಂಪಗಾಗಿದೆ ಹುರಿದಿರೋದು. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ, ಸಪೋಸ್ ಉಪ್ಪು ಸಾಕಾಗಲಿಲ್ಲ ಅಂದರೆ ಈ ಟೈಮ್ಗೆ ನೀವು ಪುಡಿ ಉಪ್ಪನ್ನ ಹಾಕ್ಕೋಬೋದು, ಏನಾಗಲ್ಲ, ಅದು ಕರ್ಗೋಗುತ್ತೆ. ತುಂಬ ಚೆನ್ನಾಗಿ ನೋಡಿ ತೆಳ್ಳಗೆ ಬಂದಿದೆ. ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಮಾಡ್ಕೋಬೋದು, ಬಿಸಿನೀರು ಕಾಯಿಸಿ ಹಾಕ್ಕೋಬೋದು. ಆಮೇಲೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇಷ್ಟೇ, ತುಂಬ ಸಿಂಪಲ್ಲು, ಈಸಿಯಾಗಿ ಆಗುತ್ತೆ, ತುಂಬ ಟೇಸ್ಟಾಗಿ ಬಂದಿದೆ. ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.